Dear students, in today's class, we will see a very interesting and important poem, that is I Am the Land, which is written by Marina di Bellazenta. Which is written by Marina di Bellazenta. Here, I means, what does I mean? I is a pronoun. I means Nanu. Land means, land is a noun. Land means earth. earth ಅಂದ್ರೆ ಏನು? ನೆಲ ಅಥವಾ ಭೂಮಿ. ಭೂಮಿ ಮತ್ತೇನು ಹೆಸರದಾವ? ಇಳೆ, ಧರೆ, ಧರಣಿ ಮುಂತಾದವುಗಳಿಂದ ಕರಿತೀವಿ. ಓಕೆ, ಸಿ ಹಿಯರ್. I am the land, I wait. You say you own me, I wait. Who does the word I refer to here? The word I refers to the land. Dear students, in this poem, the land says, I am the land, I wait. Means, ನಾನು ಭೂಮಿ, ನಾನು ಕಾಯುತ್ತೇನೆ. Wait means ಕಾಯು. Wait means ಕಾಯು. ಕಾಯು ಅಂತಂದ್ರೆ ಈ ಪೋಯಮಲ್ಲಿ ಏನಂತ ಅರ್ಥ ಮಾಡ್ಕೋತೀರಿ? ಕಾಯು ಅಂತಂದರೆ ನಾನು ಸಹಿಸುತ್ತೇನೆ. ಮೀನ್ಸ್ the poetess Marina di Bellazenta is going to tell us the importance of patience in our life through this poem. So, in the very first line, the land says, I am the land, I wait. ನಾನು ಭೂಮಿ, ನಾನು ಕಾಯುತ್ತೇನೆ. ಕಾಯುತ್ತೇನೆ ಅಂತಂದ್ರೆ ಏನು? ಸಹಿಸುತ್ತೇನೆ. You say you own me. Dear students, here who does you refer to? The word you refers to man. It means the land says to man, you say you own me. Own means ಒಂದು. Own means ಒಂದು. ಓನ್ ಅಂತಂದರೆ ಒಂದು. ಮನುಷ್ಯನಿಗೆ ಹೇಳ್ತದ, ನೀನು ಹೇಳ್ತೀಯ ಏನಂತೇಳಿ? ನೀನು ನನ್ನನ್ನು ಹೊಂದಿದೀಯಾ ಅಂತೇಳಿ. ನೀನು ನನ್ನನ್ನು ಹೊಂದಿದೀಯಾ ಅಂತಂದರೆ ಏನು? ಮನುಷ್ಯರು ಮಾತಾಡ್ತಾರಲ್ಲ, ಈ ಭೂಮಿ ನಂದು, ಆ ಭೂಮಿ ನಂದು ಅಂತೇಳಿಂದ. ಐ ವೇಟ್. ಸೊ ದ ಲ್ಯಾಂಡ್ ಸೇಸ್, ನೀನು ಹೇಳ್ತೀಯ ಈ ಭೂಮಿ ನಂದು, ಆ ಭೂಮಿ ನಂದು ಅಂತೇಳಿ ಹೇಳ್ತೀಯಲ್ಲ, ಆವಾಗ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ, ನಿನ್ನ ಹೇಳಿಕೆಯನ್ನು ನಾನು ಸಹಿಸ್ತೀನಿ. ಆ್ಯಂಡ್ ಐಲ್ ನೆವರ್ ಕ್ವೆಶ್ಚನ್ ಯು ವೈ ಯು ಆರ್ ಟೆಲಿಂಗ್ ದ್ಯಾಟ್ ಯು ಸೇ ಯು ಓನ್ ಮೀ. ಸೊ ಇಟ್ ಮೀನ್ಸ್ the land sustains us. Okay, in the second stanza, again the land says, you shout, I lie patient. Shout means what? Shout means ಕೂಗು. ಮತ್ತೆ ಇಲ್ಲಿ ಭೂಮಿ ಹೇಳ್ತದ, ಏನು ಹೇಳ್ತದ? ಯು ಶೌಟ್, ನೀನು ಕೂಗ್ತೀಯ. ಐ ಲೈ ಪೇಷಂಟ್. ಎಸ್, ವಿ ಪೀಪಲ್ ಸ್ಟ್ಯಾಂಡಿಂಗ್ ಆನ್ ದ ಅರ್ತ್ ಶೌಟ್, ಬಟ್ ದ ಲ್ಯಾಂಡ್ ನೆವರ್ ಕ್ವೆಶನ್ಸ್ ಅಸ್. ದ ಲ್ಯಾಂಡ್ ನೆವರ್ ಕ್ವೆಶನ್ಸ್ ಅಸ್ ವೈ ಯು ಆರ್ ಶೌಟಿಂಗ್ ಸ್ಟ್ಯಾಂಡಿಂಗ್ ಆನ್ ಮೀ. ಭೂಮಿ ಯಾವತ್ತೂ ಕೇಳಲ್ಲ, ನನ್ನ ಮೇಲೆ ನಿಂತ್ಕೊಂಡು ನೀನು ಯಾಕೆ ಕೂಗ್ತಾ ಇದೀಯಾ ಅಂತೇಳಿ.
ಅದೇ ಮುಂದೆ ಹೇಳ್ತದ, ಯು ಬಾಯ್ ಮೀ ಐ ವೇಟ್. ಮತ್ತೆ ನೀನು ಹೇಳ್ತೀಯ, ಮನುಷ್ಯ ಹೇಳ್ತಾನೆ, ಏನಂತ ಹೇಳ್ತಾನೆ, ನಾನು ಈ ಭೂಮಿಯನ್ನು ಕೊಂಡ್ಕೊಂಡೇನಿ ಅಂತ ಹೇಳ್ತಾನೆ, ಈ ಭೂಮಿಯನ್ನು ಖರೀದಿ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಭೂಮಿ ಹೇಳ್ತದ, ಯು ಬಾಯ್ ಮೀ. ಬಾಯ್ ಮೀನ್ಸ್ ಕೊಂಡುಕೊಳ್ಳು. ಬಾಯ್ ಮೀನ್ಸ್ ಕೊಂಡುಕೊಳ್ಳು. ಬಾಯ್, ಬಾಟ್, ಬಾಟ್. V1, V2, V3. We say present tense form, present form, past form, past form and past participle form. So the land says, you buy me, I wait. ಹೌದು, ಮನುಷ್ಯನಿಗೆ ಹೇಳ್ತದ, ನೀನು ನನ್ನನ್ನು ಕೊಂಡ್ಕೊಳ್ತೀಯ, ಖರೀದಿ ಮಾಡ್ತೀಯ, ಆದರೆ ನಾನು ನಿನ್ನನ್ನು ಕ್ವಶನ್ ಮಾಡಲ್ಲ, ನಾನು ಅದನ್ನು ಕೂಡ ಏನು ಮಾಡ್ತೀನಪ್ಪ ಅಂತಂದ್ರೆ ಸಹಿಸ್ತೀನಿ. ಐ ಸಸ್ಟೇನ್ಸ್ ಇಟ್ ವಿತ್ ಮಡಿ ಹೋಲ್ಸ್ ಆ್ಯಂಡ್ ಕಾರ್ಲಾಟ್ ಐಸ್ ಐ ಸ್ಟೇರ್. ಮಡಿ ಹೋಲ್ಸ್. ಮಡಿ ಮೀನ್ಸ್ ಹಿಯರ್, ಮಡ್ ಮೀನ್ಸ್ ಕೆಸರು, ನೌನ್, and its adjective form is muddy. Its adjective form is muddy. Muddy means kesarina. So the land says, with muddy holes and carlot eyes I stare. Stare means what? Stare means ದಿಟ್ಟಿಸಿ ನೋಡು. ದಿಟ್ಟಿಸಿ ನೋಡು. ಟು ಲುಕ್ ಕಂಟಿನ್ಯೂಯಸ್ಲಿ. ಟು ಲುಕ್ ಕಂಟಿನ್ಯೂಯಸ್ಲಿ. The land says, it observes all the activities done by the man on the land, but it never questions us about our activities. It means the land sustains, the land tolerates all the activities done by us on the land. It means the earth has the ocean of patience. Then someone tickles me, plants life, fruited grass, trees, children dance, someone sings. ಮತ್ತೆ ಭೂಮಿ ಹೇಳ್ತದ, someone tickles me. Someone tickles me. Tickle means, here tickle means flow. Flow ಅಂತಂದ್ರೆ ಏನು? Flow gives two meaning here. Flow as a noun, ನೇಗಿಲು. ಅದೇ verb ಆಗಿ ಏನಾಗ್ತದೆ ಇದ್ರ ಮೀನಿಂಗ? ನೇಗಿಲು ಹೊಡೆ, ನೇಗಿಲು ಉಳು, ನೇಗಿಲು ಹೊಡಿ ಅಂತ ಆಗ್ತದೆ, ಅಥವಾ ಭೂಮಿಯನ್ನು ಉಳುವುದು, ಭೂಮಿಯನ್ನು ಉಳು ಅಂತ ಆಗ್ತದೆ. Then someone tickles me, plants life, fruit grass means, ಮತ್ತೆ ಹೇಳ್ತದ, ಮನುಷ್ಯ ಏನು ಮಾಡ್ತಾನ? ಭೂಮಿಯನ್ನು ಉಳ್ತಾನ. ಪ್ಲ್ಯಾಂಟ್ಸ್ ಲೈಫ್, ಭೂಮಿ ಮೇಲೆ ಸಸಿಗಳನ್ನು ನೆಡ್ತಾನ. ಫ್ರೂಟ್, ಗ್ರಾಸ್, ಟ್ರೀಸ್, ಹಣ್ಣಿನ ಮರಗಳನ್ನು ನೆಡ್ತಾನ. ಗ್ರಾಸ್, ಹುಲ್ಲನ್ನು ಹಚ್ತಾನ. ಚಿಲ್ಡ್ರನ್ ಡಾನ್ಸ್, ಸಮ್ ಒನ್ ಸಿಂಗ್ಸ್, ಮಕ್ಕಳು ನೃತ್ಯವನ್ನು ಮಾಡ್ತಾವ, ಇನ್ನು ಕೆಲವೊಬ್ಬರು ಹಾಡವನ್ನು ಅಂತಾರೆ. ಬಟ್ ದ ಲ್ಯಾಂಡ್ ಸಸ್ಟೇನ್ಸ್ ಎವ್ರಿಥಿಂಗ್ ಡನ್ ಬೈ human beings.